18ನೇ IPL ಆವೃತ್ತಿಯ ವೇಳೆ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಸ್ಟಾಂಪೇಡ್ನಿಂದಾಗಿ 19ನೆಯ IPL ಆವೃತ್ತಿಯ ಯಾವುದೇ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಿಲ್ಲ. ಬಹುತೇಕವಾಗಿ BCCನೇ ಬೇಡ ಇಲ್ಲಿ ಮಾಡುವಂಥದ್ದನ್ನು ನಿರ್ಧಾರಕ್ಕೆ ಬಂದಿತ್ತು. ಆದರೆ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯಲಿಕ್ಕೆ ಬೆಂಗಳೂರು ನಗರ ಪೊಲೀಸರು ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಯಾವ ರೀತಿಯಾಗಿ ಇದೆಲ್ಲ ಸಾಧ್ಯವಾಯಿತು ಅಂತ ಮಾತನಾಡಲಿಕ್ಕೆ ಇವತ್ತು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಶ್ರೀಮಂತ್ ಕುಮಾರ್ ಸಿಂಗ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮಗೆ ಕಂಗ್ರಾಟ್ಸ್ ಹೇಳ್ತೀನಿ. ಈ 19ನೇ IPL ಆವೃತ್ತಿಯ 5 ಪಂದ್ಯಗಳನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ. ಸೊ ಪಂದ್ಯಗಳಲ್ಲಿ ಆಗಬಾರ್ದು ಅನ್ನೋ ರೀತಿಯಲ್ಲಿ BCCI ಕೂಡ ನಿರ್ಧಾರಕ್ಕೆ ಬಂದಿತ್ತು. 11 ಜನ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪಂದ್ಯಗಳಾಗಲಿಕ್ಕೆ ಸಾಧ್ಯವಾಯಿತು, ಏನೆಲ್ಲ ಕ್ರಮವನ್ನು ನೀವು ತೆಗೆದುಕೊಂಡ್ರಿ? ಮೊದಲೇ ನಾವು ನಿಮಗೆಲ್ಲರಿಗೆ ಪ್ರೆಸ್ ಮತ್ತು ಅಭಿಮಾನಿಗಳು ಮತ್ತು ನಮ್ಮ ಪೊಲೀಸವರು ಎಲ್ಲರೂ ಇದಕ್ಕೆ ಒಂದು ಅಭಿನಂದನೆಗೆ ಒಂದು ಪಾತ್ರ ಆಗಿದ್ದಾರೆ ಎಲ್ಲರೂ. ಯಾಕೆಂದರೆ ಇದು ಒಂದು ಜಾಯಿಂಟ್ ಎಫರ್ಟ್ ಆಗಿ ನಾವು ಮಾಡ್ಕೊಂಡಿದ್ದೀವಿ. ಇದು ಒಂದು ಚಾಲೆಂಜ್ ಇತ್ತು. ಯಾಕೆಂದರೆ ಕಳೆದ ವರ್ಷ ಈ ಥರ ಸಮಸ್ಯೆ ಆದಮೇಲೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ದೊಡ್ಡ ಒಂದು ಪ್ರಶ್ನೆ ಚಿಹ್ನಿತ್ತು. ಸೊ ಕೆಲವು ಗೈಡ್ಲೈನ್ಸ್ ನಮಗೆ ಸಿಕ್ಕಿತ್ತು. ಆ ಗೈಡ್ಲೈನ್ಸ್ ಆದಾದ ಮೇಲೆ ನಾವು ಮೀಟಿಂಗ್ ಮಾಡಿ ಕೆಲವು ರೆಕಮೆಂಡೇಷನ್ಸ್ ಕೊಟ್ಟೆ. ಆ ರೆಕಮೆಂಡೇಷನ್ಸ್ದು ಇಂಪ್ಲಿಮೆಂಟ್ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ನಾವು ಬಂದೆವು. ಅಂದರೆ ನಾವು ಪರ್ಮಿಷನ್ ಕೊಡಬಹುದು, ಕಂಡೀಷ್ನಲ್ ಪರ್ಮಿಷನ್. ಸೊ ಕಂಡೀಷ್ನಲ್ ಪರ್ಮಿಷನ್ ಕೊಟ್ಟಾದಮೇಲೆ ಎಲ್ಲ ಜವಾಬ್ದಾರಿ ಖಂಡಿತ ಪೊಲೀಸ್ ತಲೆ ಮೇಲೆ ಬಂತು. ಯಾಕೆಂದರೆ ಸೆಕ್ಯೂರಿಟಿ ಕೊಟ್ಟು ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅಂತ. ಸೊ ಕ್ರೌಡ್ ಕಂಟ್ರೋಲ್ ತುಂಬ ಒಂದು ಚಾಲೆಂಜ್ ಇತ್ತು. ಆ ಚಾಲೆಂಜ್ಗೆ ನಮ್ಮ ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಂದು ಅದ್ಭುತವಾಗಿ ಒಂದು ಉದಾಹರಣೆ ತೋರಿಸಿದೆ. ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂಥದ್ದು RCB ತಂಡವೊಂದು. ಅದರಲ್ಲಿ ಬೆಂಗಳೂರಿನ ಅತಿ ಹೆಚ್ಚು ಕ್ರೇಜ್ ಕೂಡ ಇರುವಂಥದ್ದು. ಯಾವ ರೀತಿಯಾಗಿ ಗ್ರೌಂಡ್ ಮಾಡಿಫೈ ಇರ್ಬೋದು, ಇಲ್ಲ ಕ್ರೌಡ್ ಕಂಟ್ರೋಲ್ ಇರ್ಬೋದು, ಯಾವ ರೀತಿಯಾಗಿ ನೀವು ಅದರ ಜೊತೆಗೆ ಭದ್ರತೆನ ಯಾವ ರೀತಿಯಾಗಿ ಮಾಡಿಫೈ ಮಾಡ್ಕೊಂಡಿದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಹೋಲಿಸಿದ್ರೆ? ಸರ್, ಇದರಲ್ಲಿ ಒಂದು ಹೇಳಬೇಕಂದ್ರೆ ಸ್ಟೇಡಿಯಮ್ದು ಕೆಪಾಸಿಟಿ ತುಂಬ ಕಡಿಮೆ ಇದೆ. ಸೊ ನಾವು ಬ್ಯಾಕ್ವರ್ಡ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಫಸ್ಟ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ. ಅವೇರ್ನೆಸ್ ಕ್ಯಾಂಪಲ್ಲಿ ನಾವು ಚೇರ್ ರೆಸ್ಪಾನ್ಸಿಬಿಲಿಟಿ ಅಂತ ಜನ ಒಂದು ಒಳ್ಳೆ ರೀತಿಯಿಂದ ಖುಷಿಯಾಗಿ ಇಲ್ಲಿ ನೋಡಲಿ ಅಂತ. ಮತ್ತು ಜನಗೆ ನಾವು ಒಂದು ಅಡ್ವೈಸರಿ ಕೊಟ್ಟೆ. ಎಷ್ಟು ಕೆಪಾಸಿಟಿ ಇದೆ ಅಷ್ಟು ತಕ್ಕಂತೆ ಯಾರಿಗೆ ಟಿಕೆಟ್ ಸಿಕ್ಕಿದೆ ಅವರೆಷ್ಟು ಬರಬೇಕು. ಎಲ್ಲರೂ ಇಲ್ಲಿ ಬಂದು ಟಿಕೆಟ್ ಒಂದು ಆಶೆಯಲ್ಲಿ ರೋಡ್ ಮೇಲೆ ನಿಂತು ಜನ ಅಲ್ಲಿ ಗುಂಪು ಸೇರಿ ಅದು ಒಂದು ನಾವು ಸ್ಟಡಿ ಮಾಡಿದ್ದೀವಿ ಪ್ರೀವಿಯಸ್ ಮ್ಯಾಚಸ್ದು. ಅದು ಒಂದು ದೊಡ್ಡ ಸಮಸ್ಯೆ ಇತ್ತು. ಸೊ ಅದು ನಾವು ಅವಾಯ್ಡ್ ಮಾಡಿದ್ವಿ. ರೋಡ್ ಮೇಲೆ ಯಾರಿಗೆ ನಾವು ನಿಲ್ಲಿಗೆ ಬಿಡಲಿಲ್ಲ. ಅಪೀಲ್ ಮಾಡಿದ್ದೀವಿ, ಅಡ್ವೈಸರೀಸ್ ಕೊಟ್ಟೆ. ಲಾಸ್ಟ್ಗೆ ಕೊನೆಗೆ ಆದರೂ ಕೆಲವರು ಬಂದರು, ಬಟ್ ನಾವು ಯಾರಿಗೆ ಬಿಡಲಿಲ್ಲ ರೋಡ್ ಮೇಲೆ ನಿಲ್ಲಲಿಕ್ಕೆ. ಅವ್ರ ಹತ್ರ ಟಿಕೆಟ್ ಇದ್ದರೆ ನಾವು ಹೋಲ್ಡಿಂಗ್ ಏರಿಯಾ ಅಂತ ಕಾನ್ಸೆಪ್ಟ್ ಮಾಡಿದ್ವಿ. ಸೊ ಅಲ್ಲಿ ಒಳಗೋಗಿ ಅಲ್ಲಿ ನೀವು ನಿಮ್ಮ ಸಮಯಾನುಸಾರ ನೀವು ಸ್ಟ್ಯಾಂಡಲ್ಲಿ ಕೂಡ್ಬೋದು. ಬಟ್ ರೋಡ್ ಮೇಲೆ ನಿಂತರೆ ಏನಾಗುತ್ತೆ, ಟ್ರಾಫಿಕ್ ಸಮಸ್ಯೆ ಇದೆ, ಜನಗೆ ಒಂದು ಗೊಂದಲ ಇರ್ತದೆ. ನಮಗೆ ನಾವು ಟಿಕೆಟ್ ಸಿಗ್ಬೋದು ಅಥವಾ ಬ್ಲ್ಯಾಕ್ ಮಾರ್ಕೆಟಿಂಗ್ ಅದು ಸ್ಕೋಪ್ ಇರ್ತದೆ. ಸೊ ಇದು ಭಾಳ ಒಂದು ಇಂಪಾರ್ಟೆಂಟ್ ಇದು. ಪ್ಲಸ್ ಗೇಟ್ಸ್ ಎಕ್ಸ್ಟ್ರಾ ಮಾಡಿದ್ದೀವಿ. 45 ಗೇಟ್ಸ್ ಆಯಿತು 28ಇಂದ. ಮೆಟ್ರೋದು ಮೂಮೆಂಟ್ ಆಯಿತು. ಸೊ ಪ್ರತಿಯೊಂದು ವಿಶೇಷ ಇದರಲ್ಲಿ ನಮ್ಮ ಟ್ರಾಫಿಕ್ ಅವರು, ಕ್ರೈಮ್ ವಿಂಗ್ ಅವರು, ಲಾ ಆ್ಯಂಡ್ ಆರ್ಡರ್ ಅವರು ಒಂದೊಂದು ಏರಿಯಾದಲ್ಲಿ ಸ್ಟಡಿ ಮಾಡಿ ಆ ತಕ್ಕಂತೆ ನಾವು ಸ್ಕೀಮ್ಸ್ ರೆಡಿ ಮಾಡಿದ್ದೀವಿ. ಲಕ್ಲಿ ಅದು ಎಲ್ಲ ಕ್ಲಿಕ್ ಆಯಿತು. ಒಂದು ಕಡೆ RCB ಅವರು ಇರ್ಬೋದು, DNA ಇರ್ಬೋದು, KSCA ಇರ್ಬೋದು. ಸೊ ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದು ಕಮಿಟಿ ಕೂಡ ರಚನೆ ಆಯಿತು. ಎಲ್ಲರೂ ಯಾವ ರೀತಿಯಾಗಿ ಅಂದರೆ ಅವ್ರವ್ರದ್ದೇ ಆದಂಥ ಪ್ರಪೋಸಲ್ಸ್ಗಳಿತ್ತ. ಯಾಕೆಂದರೆ ಫೈನಲಿ ಯಾರೇ ಏನೇ ಪ್ರಪೋಸಲ್ ಕೊಟ್ಟರು ಪೊಲೀಸರು ಆ್ಯಕ್ಷನಲ್ಲಿ ಇರಬೇಕಾಗಿದ್ದಂಥವ್ರು ನೀವು ಮತ್ತು ನಿಮ್ಮ ತಂಡನೇ. ಯಾವ ರೀತಿಯಾಗಿ ಎಲ್ಲರೂ ಕನ್ವಿನ್ಸ್ ಆಗಿದೆ ಇರ್ಬೋದು, ಇಲ್ಲ ಹೀಗೆ ಆಗಬೇಕು ಅಂತ ಹೇಗೆ ಕನ್ವಿನ್ಸ್ ಮಾಡಿಕೊಂಡ್ರಿ? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅಲ್ಲಿ ಯಾವ ರೀತಿ ಮಾಡಬೇಕು ಅಂತ ಫಸ್ಟ್. ಬಟ್ ಮೀಟಿಂಗಲ್ಲಿ ಹಲವಾರು ಮೀಟಿಂಗ್ಸ್ ಆಯಿತು. ಎಲ್ಲ ಪ್ರತಿಯೊಂದು ಸ್ಟೇಕ್ ಹೋಲ್ಡರ್ಸ್ ಅವರು, ಗೌರ್ಮೆಂಟ್ ಮಿಷನರಿ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಕಡೆಯವರು, 3 ಎಲ್ಲ ವಿಂಗ್ಸ್ ಕಡೆಯಿಂದ. ಸೊ ಇದರಲ್ಲಿ ಕೆಲವೊಂದು ನಾವು ನಿರ್ಧಾರಕ್ಕೆ ನಾವು ಬಂದೆವು. ಅಂದರೆ ಒಂದು ಬೆಂಗಳೂರು ಒಂದು ತುಂಬ ಇಂಪಾರ್ಟೆಂಟ್ ಸಿಟಿ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಮ್ದು ಒಂದು ಇತಿಹಾಸ ಇದೆ. ಬೆಂಗಳೂರು ಆ್ಯಸ್ ಸಚ್ ಕ್ರಿಕೆಟ್ ಬಗ್ಗೆ ಇಲ್ಲಿ ಜನ ಭಾಳ ಒಂದು ಇಂಟ್ರೆಸ್ಟ್ ಅಲ್ಲಿ ಇರ್ತಾರೆ ಅವರು. ಸೊ ಇದು ಎಲ್ಲ ನಮಗೆ ಒಂಥರ ಬೇಸ್ ಇಟ್ಕೊಂಡು ಇಷ್ಟೆಲ್ಲ ಇದೆ. ಆದರೆ ಸಮಸ್ಯೆ ಅಂದರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಬ್ಯಾಲೆನ್ಸಲ್ಲಿ ಒಂದು ಸ್ಪಷ್ಟ ಅಂದರೆ ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಇಂಪಾರ್ಟೆಂಟ್, ಮತ್ತು ಸೇಫ್ಟಿ, ಜನದು ಸುರಕ್ಷತೆ ಆ ದೃಷ್ಟಿಯಿಂದ ನಾವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ವಿಂಗ್ಸ್ ಅವರು ಅಂದರೆ ಫೈರ್ ಡಿಪಾರ್ಟ್ಮೆಂಟ್, GBA, BMRCL ಮತ್ತು ಯಾರ್ಯಾರು ಬೆಸ್ಕಾಮ್, PWD ಎಲ್ಲರೂ ತುಂಬ ಒಳ್ಳೆಯ ಕೆಲಸ ಮಾಡಿ ನಮ್ಮ ಸಲಹೆ ಸೂಚನೆ ಮೇಲೆ ಎಲ್ಲರೂ ಅವ್ರವ್ರ ಪರಸ್ಪರಾಗಿ ಸಬ್ ಕಮಿಟೀಸ್ ಮಾಡಿದ್ದೀವಿ ನಾವು. ನಮ್ಮ ಜಾಯಿಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದರು.
ಯಾಕೆಂದರೆ ಪ್ರತಿಯೊಂದು ವಿಷಯ ಬಗ್ಗೆ ಸಣ್ಣ ಸಣ್ಣ ವಿಷಯ ಅಂದರೆ ಎಲ್ಲಿ ಆ್ಯಂಬುಲೆನ್ಸ್ ನಿಲ್ಲಬೇಕು, ಎಲ್ಲಿ ಹಾಸ್ಪಿಟಲ್ದು ಟ್ರಯೇಜ್ ಸೆಂಟರ್ ಅಂತ ಹೇಳ್ತೀವಿ ಅಲ್ಲಿ ಇರಬೇಕು, ಆ ಹಾಸ್ಪಿಟಲ್ ಗಾಡಿ ಯಾವ ರೋಡಲ್ಲಿ ಹೋಗಬೇಕು. ಸೊ ಪ್ರತಿಯೊಂದು ವಿಷಯ ಬಗ್ಗೆ ಮೆಡಿಕಲ್ ಫೆಸಿಲಿಟೀಸ್ ಅವರೆಲ್ಲ. ಸೊ ಇದು ಒಂಥರ ಚಾಲೆಂಜ್ ಆಗಿ ಬಟ್ ಎಕ್ಸಲೆಂಟ್ ಟೀಮ್ ವರ್ಕ್ ಇತ್ತು. ನಮ್ಮ ಪೊಲೀಸ್ದು ಇಂಟರ್ನಲ್ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು. ಜೊತೆಗೆ ನಾವು ಬೇರೆಯವ್ರ ಜೊತೆಗೆ ಒಂದು ಭಾಳ ಫ್ರೀ ಮೈಂಡಿಂದ ಅವ್ರದ್ದು ಸಜೆಷನ್ ತೊಗೊಂಡು ನಮಗೆ ಏನು ಬೇಕು ನಾವು ಅವ್ರಿಗೆ ಹೇಳಿದ್ದಕ್ಕೆ ಅವರು ತಕ್ಕಂತೆ ನಮಗೆ ಮಾಡಿಕೊಟ್ಟಿದ್ದಾರೆ. ಸರ್ ವಿಶೇಷವಾಗಿ ಕೇಳಿದ್ರೆ ಟಿಕೆಟ್ ಹಂಚಿಕೆ ಅದು ಸರ್. ಪ್ರತಿ ಬಾರಿ ಟಿಕೆಟ್ ಬ್ಲಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇತ್ತು, ಬೇಕಾದವ್ರಿಗೆ ಸಿಗ್ತಾಯಿತ್ತು. ಈ ಬಾರಿ ಆನ್ಲೈನಲ್ಲೇ ತಗೋಬೇಕು ಅನ್ನೋದು ಮಾಡಿರುವಂಥದ್ದು. ಅದ್ರ ಜೊತೆಗೆ ಕೆಲವು ಫ್ರೀ ಫೆಸಿಲಿಟೀಸ್ ಮೆಟ್ರೋ ಕೊಟ್ಟಿರೋವಂಥದ್ದು ಇರ್ಬೋದು, ಇಲ್ಲ ನೀವು ಪಾರ್ಕಿಂಗ್ ಕೊಟ್ಟು ಅಲ್ಲಿಂದ ಬಸ್ ಫೆಸಿಲಿಟಿಯನ್ನು ಮಾಡಿಕೊಡ್ತೀವಿ. ಇದನ್ನು ಯಾವ ರೀತಿಯಾಗಿ ರೆಕ್ಟಿಫೈ ಮಾಡ್ಕೊಂಡು ಅದೇ ಇದು ಒಂದೊಂದು ನಾವು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಅಂದರೆ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಇದೂ ಒಂದು ಭಾಳ ಇಂಪಾರ್ಟೆಂಟ್ ಇದೆ. ಮೆಟ್ರೋ ಮೂವ್ಮೆಂಟು ಪ್ಲಸ್ ಆನ್ಲೈನ್ ಟಿಕೆಟಿಂಗ್. ಯಾಕೆಂದರೆ ಹಾರ್ಡ್ ಕಾಪಿ ಅಥವಾ ಏನು ಆನ್ ದ ಕೌಂಟರ್ ಸೇಲ್ ಆಗುವಾಗ ಜನಕ್ಕೆ ಒಂದು ನಿರೀಕ್ಷೆ ಇರ್ತಾರೆ, ಇಲ್ಲ ಅಲ್ಲಿ ಹೋದರೆ ಏನಾದ್ರು ಸಿಗ್ತದೆ. ಬಟ್ ಇಲ್ಲಿ ಅವ್ರಿಗೆ ಗೊತ್ತಿದೆ ಇಲ್ಲಿ ಎಲ್ಲ ಆನ್ಲೈನ್ ಇದೆ, ಯಾರು ಸಿಕ್ಕಿದೆ ಅವರೇ ಬರಬೇಕು. ಸೊ ಇದು ಭಾಳ ಎಲ್ಲ ದೃಷ್ಟಿಯಿಂದ ಎಲ್ಲ ಒಂದೇ ಪಾಯಿಂಟ್ ಅಂದರೆ ಕ್ರೌಡ್ ಕಂಟ್ರೋಲ್ ಮತ್ತು ಸೇಫ್ಟಿ. ಸೊ ಇದೆಲ್ಲ ಯಾವ್ಯಾವ ಫೈರ್ ಅವ್ರು ಏನೇನು ತೀರ್ಮಾನ ತೊಗೊಂಡ್ರು, ಮೆಡಿಕಲ್ ಅವ್ರು ಏನು ತೊಗೊಂಡ್ರು, ನಮ್ಮ ಪೊಲೀಸ್ ಅವ್ರು ಏನು ನಾವು ಡಿಸಿಷನ್ ತೊಗೊಂಡಿದ್ದೀವಿ, ಪ್ರತಿಯೊಂದು SOP ಕ್ರೌಡ್ ಕಂಟ್ರೋಲ್ದು ಗಮನ ಇಟ್ಕೊಂಡೇ ಇದು ಮಾಡಿದ್ದೀವಿ. ಈ ಬಾರಿಯ ಭದ್ರತೆಯನ್ನು ದೇಶದ ಉಳಿದೆಲ್ಲ ಒಂದು ಸ್ಟೇಡಿಯಂಗಳಿಗೂ ಕೂಡ ಮಾದರಿಯಾಗಿ ತೆಗೆದುಕೊಳ್ಳುವಂಥದ್ದು. ಮತ್ತು ನಿಮ್ಮ ಹತ್ರನೂ ಕೆಲವರಿಗಾಗಲೇ ಕೆಲವು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಯಾರು ತೆಗೆದುಕೊಂಡಿದ್ದಾರೆ ಸರ್? ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್? ಇಲ್ಲ, ಇದರಲ್ಲಿ ಮೇನ್ ಮೆಟ್ರೋದು ಮೂಮೆಂಟ್ ಬಗ್ಗೆ ಅವ್ರಿಗೆ ಒಂದು ತುಂಬ ಅಪೀಲ್ ಆಗಿದೆ. ಯಾವ ರೀತಿ ನಾವು ಮೆಟ್ರೋಲಿ ಜಾಸ್ತಿ ನಾವು ಪ್ಯಾಸೆಂಜರ್ಸ್ ಮೆಟ್ರೋಯಿಂದ ಬಂದು ಮೆಟ್ರೋಯಿಂದ ಹೋಗಿದ್ದಾರೆ ಇಲ್ಲ, ಅದು ತುಂಬ ಟ್ರಾಫಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಮತ್ತು ಲಾ ಆರ್ಡರ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಹೆಲ್ಪ್ ಆಯಿತು. ಅದು ಸ್ಟಡಿ ಮಾಡಲಿಕ್ಕೆ ಕೆಲವರು ಬಂದಿದ್ದರು ಮತ್ತು ನಮ್ಮ ಕಡೆಯಿಂದ ರಿಪೋರ್ಟ್ ಕೂಡ ಕೇಳಿದರೆ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. 5 ಮ್ಯಾಚ್ಗಳು ಸಕ್ಸಸ್ ಮಾಡಿದರೆ BCCI ಅವರಾಗಲಿ ಇಲ್ಲ RCB ಅವರು ತಮ್ಮ ಹತ್ರ ಏನೋ ಡಿಸ್ಕಸ್ ಮಾಡಿರುವಂಥದ್ದು, ಖುಷಿ ವ್ಯಕ್ತಪಡಿಸಿರುವಂಥದ್ದು, ಏನಾದ್ರು ಸಂಪರ್ಕವನ್ನು ಮಾಡಿದರೆ ಸರ್? ಯಾಕೆಂದರೆ ಮ್ಯಾಚೇ ಬೇಡ ಅಂತ BCCI ನಿರ್ಧಾರ ಆಗಿತ್ತು. ಅಂಥದ್ರಲ್ಲಿ ಬೆಂಗಳೂರು ಅತಿ ಹೆಚ್ಚು ಫ್ಯಾನ್ ಫಾಲೋ ಇರುವಂಥ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ. ಹಾಗಾಗಿ ನ್ಯಾಚುರಲ್ ಆಗಿ ಅವ್ರ ಅಸೋಸಿಯೇಷನ್ಸ್ ಅವರೆಲ್ಲ ನಮ್ಮ ಪೊಲೀಸ್ ಅವ್ರಿಗೆ ತುಂಬ ಧನ್ಯವಾದ ಹೇಳಿದ್ದಾರೆ. ಅವರು ಮೋರ್ ದೆನ್ ದ್ಯಾಟ್ ನಮ್ಮ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬರು ಅವ್ರು ತುಂಬ ಇದರಲ್ಲಿ ಇಂಟ್ರೆಸ್ಟ್ ತೊಗೊಂಡು ಅವರೇ ಎಲ್ಲ ಖುದ್ದಾಗಿ ಇಲ್ಲಿ ಮ್ಯಾಚ್ ಆದರೆ ಬಟ್ ಸೇಫ್ಟಿ ಜೊತೆಗೆ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಇದೆ, ಒಂದು ಕಮಿಷನ್ ಆಫ್ ಇನ್ಕ್ವೈರಿ ಆಗಿತ್ತು. ಆ ಕಮಿಷನ್ ಆಫ್ ಇನ್ಕ್ವೈರಿ ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದರು. ಆ ಸಲಹೆ ಸೂಚನೆ ಪಾಲಿಸಿ ನಾವು ಮ್ಯಾಚ್ಗೆ ಅಪ್ರೂವಲ್ ಕೊಡಬೇಕು ಅಂತ ನಾವು ತೀರ್ಮಾನ ತೊಗೊಂಡದ ಮೇಲೆ ಇದು ನಮಗೆ ಒಂದು ಚಾಲೆಂಜ್ ಇತ್ತು. ಯಾಕೆಂದರೆ ಅಷ್ಟು ಟೈಮ್ ತುಂಬ ಶಾರ್ಟ್ ಇತ್ತು. ಬಟ್ ಅಸೋಸಿಯೇಷನ್ ಕಡೆಯಿಂದ ಕೂಡ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ತು. ಯಾಕೆಂದರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಅವರು ತುಂಬ ಏನೇನು ನಾವು ಮಾಡಿದ್ದೀವಿ, ಇನಿಷಿಯಲಿ ರೆಸಿಸ್ಟೆನ್ಸ್ ಇತ್ತು, ಆದರೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅವರು ಒಪ್ಕೊಂಡ್ರು, ಹೌದು ಇದು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೇನ್ ಏನಾಗಿದೆ, ರೋಡಲ್ಲಿ ಜನ ಮುಂಚೆ ಅವರು ನಿಂತು ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ತಿದ್ರು. ಕಳೆದ ಸಲ ಕೂಡ ಅದೇ ಸಮಸ್ಯೆ ಆಗಿತ್ತು. ಸೊ ಪ್ರತಿಯೊಂದು ಅಸೋಸಿಯೇಷನ್ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ತು, ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರ ಕಡೆಯಿಂದ. ಸೊ ಒಂಥರ ಒಂದು ಟೀಮ್ ವರ್ಕ್ ಇದು. ವಿಶೇಷವಾಗಿ ಗೌರ್ಮೆಂಟ್ ಲೆವೆಲ್ದು ಕೇಳ್ತಾ ಇದ್ದೀನಿ ಸರ್. ಯಾಕೆಂದರೆ ಹಿಂದೆ ಭಾಳ ದೊಡ್ಡ ಡ್ಯಾಮೇಜ್ ಆಗಿದೆ, 11 ಜನ ಮೃತು ಬಿಟ್ಟಾಗ ನೇರವಾಗಿ ಸರ್ಕಾರನೇ ಕಾರಣ ಅನ್ನೋ ಥರ ಸಾಕಷ್ಟು ಸುದ್ದಿಗಳಾಗಿತ್ತು. ಹಾಗಾಗಿ ಸರ್ಕಾರದಿಂದ ನಿಮಗೆ ಯಾವ ರೀತಿಯಾಗಿ? ಸರ್ಕಾರದಿಂದ ನಮಗೆ ಎಲ್ಲ ಸಪೋರ್ಟ್ ಸಿಕ್ಕಿದೆ. ಮತ್ತು ನಾವು ಕೂಡ ಒಂದು ವಿಂಗ್ ಇದ್ದೀವಿ, ಎಕ್ಸಿಕ್ಯೂಟಿವ್ ವಿಂಗ್ ಇದ್ದೀವಿ. ಸೊ ಅಲ್ಲಿ ನಮಗೆ ಏನು ಡೈರೆಕ್ಷನ್ಸ್ ಬರ್ತದೆ ನೋಡಿಕೊಂಡು ನಾವು ನಮ್ಮ ಏನು ಪಾಲಿಸಿ ಇದೆ, ನಮ್ಮ SOP ಪ್ರಕಾರ, ಪೊಲೀಸ್ದು ಏನೇನು ರಿಕ್ವೈರ್ಮೆಂಟ್ಸ್ ಆ ಪ್ರಕಾರ ನಾವು ಪಾಲಿಸಿ ಡಿಸಿಷನ್ ಆಧಾರ ಮೇಲೆ ಇಂಪ್ಲಿಮೆಂಟ್ ನಾವು ಆ ಥರ ಮಾಡಿದ್ದೀವಿ. ಮುಂದಿನ ಪಂದ್ಯಗಳಿಗೆ ಏನಾದರೂ ಸಿದ್ಧತೆಗಳು ಈ ಥರದ್ದೇನು ಮಾಡ್ಕೊಂಡಿದ್ದಾರೆ ಸರ್? ನಿಮ್ಗೆ ಏನಾದರೂ ಈಗಾಗಲೇ ಸಲಹೆಗಳು ಕೇಳಿದಾರಾ? ಮುಂದಿನ ಪಂದ್ಯಗೆ ನೋಡೋಣ, ಈಗ ಸದ್ಯಕ್ಕೂ ಇಲ್ಲ, ನಿನ್ನೆ ಮುಗಿದಿದೆ. ಬಂದರೆ ನಾವು ಅದೇ ರೀತಿ ಮಾಡ್ತೀವಿ. ಥ್ಯಾಂಕ್ ಯು. ಕೇಳಿದ್ರಲ್ಲ, ಇವಿಷ್ಟು ಈ ಬಾರಿಯ ಒಂದು IPL ಭದ್ರತೆಗೆ ಯಾವ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಂಡಿವೆ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಸಂತೋಷ್ ಪಟೇಲ್, TV5 ನ್ಯೂಸ್, ಬೆಂಗಳೂರು.